ಇವತ್ತಿನ ವ್ಲಾಗಿಗೆ ಸ್ವಾಗತ. ನಿನ್ನೆ ನೈಟು ಅಕ್ಕಿ ನೆನೆಲಿಕ್ಕೆ ಹಾಕಿರ್ಲಿಲ್ಲ, ಹಾಗೆ ಏನ್ ಮಾಡಿದಂತ ಯೋಚನೆ ಮಾಡಿ ಮತ್ತೆ ಅಕ್ಕಿ ಹುಡಿಯ ರೊಟ್ಟಿ ಒಂದು ಮಾಡುವ ಅಂತ ಹೊರಟದ್ದು. ಹಾಗೆ ಅದಕ್ಕೆಲ್ಲ ಬೇಕಾದನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೇನೆ. ಕ್ಯಾರೆಟ್ ಒಂದು ಸ್ವಲ್ಪ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪೆಲ್ಲ ತೆಕ್ಕೊಂಡಿದ್ದೇನೆ. ಹಸಿಮೆಣಸು ಏನು ಖಾರದ್ದಲ್ಲ, ಒಂದು 2 ತೆಕ್ಕೊಂಡಿದ್ದೇನೆ ಅಷ್ಟೇ, ಜಾಸ್ತಿ ಖಾರ ಬೇಡ ಅಂತ. ಅದು ಎಳೆದಿದೆ, ಎಳೆ ಹಸಿಮೆಣಸದು, ಹಾಗೆ 2 ತೆಕ್ಕೊಂಡದ್ದು, ಜಾಸ್ತಿ ಬೇಡ, ಪರಿಮಳ ಬರ್ಲಿಕ್ಕೆ ಅಂತ. ಹಾಗೆ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೇನೆ. ಇಷ್ಟನ್ನು ಹಾಕಿ ಉಪ್ಪು ಹಾಕಿಕೊಂಡು ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕೀಗ. ಹಾಗೆ ನಾನು ಆ ಕೆಲಸ ಮಾಡ್ತೇನೆ. ಮೊದಲು ಬೇಗ ಬೇಗ ಕಾಫಿಗೆ ರೆಡಿ ಮಾಡ್ತೇನೆ. ಬೆಳಿಗ್ಗೆ ನಮ್ಮಲ್ಲಿ ಬೇಗ ಯಾವಾಗಲೂ ತಿಂಡಿ ಆಯ್ತಾ, ಇವತ್ತು ಸ್ವಲ್ಪ ಲೇಟ್ ಆಯ್ತು, ಹಾಗೆ ಇನ್ನು ಬೇಗ ಬೇಗ ಮಾಡಿಕೊಳ್ತೇನೆ ನಾನು. ಮೊದಲು ನಾನು ಉಪ್ಪು ಹಾಕಿಕೊಳ್ತೇನೆ. ಇನ್ನೀಗ ಹೆಚ್ಚಿಟ್ಟ ಇದ್ರನ್ನೇ ಕ್ಯಾರೆಟು, ಈರುಳ್ಳಿ ಇದ್ರನ್ನೆಲ್ಲ ಹಾಕಿಕೊಳ್ತೇನೆ. ಹಸಿಮೆಣಸು ಎಲ್ಲವನ್ನು ಹಾಕಿಕೊಳ್ತೇನೆ. ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತೇನೆ. ಹೋಳು ಸಿಕ್ಬಾರ್ದು ಅದರಲ್ಲಿ. ಒಂದು ಕಪ್ಪಿನ ಹಾಕೊಂಡಿತ್ತು ನೋಡಿದ್ರೆ ಅದು ಹೋಳಲ್ಲ, ಹಾಗೆ ಹಾಗೆ ಹಾಕಿದೆ ನಾನು ಸಹ. ನಾನೀಗ ಅಕ್ಕಿ ಹುಡಿ ಹಾಕಿಕೊಳ್ತೇನೆ, ಆಮೇಲೆ ನೀರು ನೋಡಿಕೊಂಡು ಹಾಕ್ತೇನೆ ಕಲಸ್ಲಿಕ್ಕೆ ಬೇಕಾದಷ್ಟು. ಹಾಗೆ ನಾನೀಗ ಹೀಗೇನೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಒಮ್ಮೆ, ಆಮೇಲೆ ನೀರು ಬೇಕಾದಷ್ಟು ಹಾಕಿಕೊಳ್ತೇನೆ. ಈಗ ನೀರು ಇಟ್ಕೊಂಡಿದ್ದೆ ಇಲ್ಲಿ. ಒಮ್ಮೆ ಜಾಸ್ತಿ ಹಾಕಿ, ಜಾಸ್ತಿ ಆದ್ರೆ ವಾಪಸ್ ಅಕ್ಕಿ ಹುಡಿ ಸೇರಿಸಬೇಕಾಗ್ತದೆ. ಇದಕ್ಕೆ ಸೇರಿಸಿಕೊಂಡು ತಿನ್ಲಿಕ್ಕೆ ಚಟ್ನಿನೂ ರುಬ್ಬಿಕೊಳ್ಬಹುದು, ಮತ್ತೆ ಜೇನು ಹಾಕಿಯೂ ತಿನ್ಬಹುದು, ಬೆಲ್ಲದ ರವೆ ಸಹ ಹಾಕಿಕೊಳ್ಬಹುದು. ನಾವಿವತ್ತು ಜೋನಿ ಬೆಲ್ಲ ಇದೆ, ಹಾಗೆ ಅದರನ್ನೇ ಹಾಕಿಕೊಂಡು ತಿನ್ನುದು ಇದನ್ನು. ಬೇರೆ ಏನು ಮಾಡಿಕೊಳ್ಳುವುದಿಲ್ಲ ಚಟ್ನಿ ಎಲ್ಲ. ನಾನು ಮಗ ಹೆಚ್ಚಾಗಿ ಚಟ್ನಿ ಕಡಿಮೆ, ಸಾಂಬಾರೆಲ್ಲ ತಿಂತಾನೆ ಅವನು. ಚಟ್ನಿ ಕಡಿಮೆ ನಾವು ಮಾಡುದು. ಇಬ್ರು ಇರುವಾಗ ಚಟ್ನಿ ಎಲ್ಲ ತುಂಬ ಮಾಡಿ ಸ್ವಲ್ಪ ಅಂತ ರುಬ್ಬಿಕೊಳ್ಳಿಕ್ಕೆ ಕಷ್ಟ ಸಹ ಆಗ್ತದೆ. ಹಾಗೆ ಇದನ್ನು ಎಲೆಯಲ್ಲಿ ತಟ್ಟುದು, ಅದಕ್ಕೆ ಆ ಎಲೆಯಲ್ಲಿ ತಟ್ಟುವ ಅದಕ್ಕೆ ಮಾಡಿಕೊಳ್ಬೇಕು. ನೋಡಿ, ಇದೀಗ ತಟ್ಟುವ ತರ ಇದೆ ನೋಡಿ. ಎಲೆಗೆ ಎಲೆಯಲ್ಲಿ ತಟ್ಟಿಕೊಂಡು ಮಾಡುದು, ಕೈಯಲ್ಲೇ ತಟ್ಟಿಕೊಂಡು. ರೊಟ್ಟಿ ಅಂದ್ರೆ ದಪ್ಪ, ಸ್ವಲ್ಪ ಗಟ್ಟಿ ಇಟ್ಟು ಬೇಡ ಇದು. ಇದೀಗ ಹೀಗೆ ನೋಡಿ, ಕೈಗೆ ಹಿಡಿಯುವಾಗಿರ್ಬೇಕು. ಈ ತರ ಮಾಡಿಕೊಂಡು ಇದನ್ನು ತಟ್ಟಿಕೊಳ್ಳಿಕ್ಕೆ. ನಾನು ಸ್ವಲ್ಪ ಕೈಗೆಲ್ಲ ಹಿಟ್ಟು ಹಿಡಿಯುವುದಕ್ಕೆ ಸ್ವಲ್ಪ ಎಣ್ಣೆ ಮುಟ್ಟಿಸಿಕೊಂಡೆ ಕೈಗೆ. ನೋಡಿ, ತಟ್ಲಿಕ್ಕೆ ಚೆನ್ನಾಗಿ ಬರ್ತದೆ. ಸ್ವಲ್ಪ ದೊಡ್ಡ ಮಾಡಿಕೊಳ್ಬಹುದು. ಇದೀಗ ನಾನು ಸಣ್ಣ ಸ್ವಲ್ಪ ಆಯ್ತು ಅಂತ ಹಿಟ್ಟು ತಕೊಂಡದ್ದು. ಬಾಳೆ ದೊಡ್ಡ ಇದೆ, ಮತ್ತೆ ಕಾವಲಿಗೆ ಸ್ವಲ್ಪ ದೊಡ್ಡ ಇದೆ. ಹಾಗಾದ್ರೆ ಹೀಗೆ ತೆಕ್ಕೊಂಡ್ರಾಯ್ತು, ತೆಕ್ಕೊಂಡು ವಾಪಸ್ಸಿಗೆ ತಟ್ಟಿದ್ರಾಯ್ತು. ಹಾಗೆ ಇನ್ನೊಂದು ರೊಟ್ಟಿ ತಟ್ಟಿಕೊಳ್ತೇನೆ ನಾನು. 1-2 ತಟ್ಟಿ ಇಟ್ಟು ಬಿಟ್ಟು ಬೇಯಿಸ್ತೇನೆ ಅದನ್ನು. ಈಗ ನೋಡಿ, ನಾವು ಬೇಯಿಸ್ಲಿಕ್ಕೆ ಶುರು ಮಾಡಿದ್ದೇವೆ ರೊಟ್ಟಿಯನ್ನು. ಈಗ ಒಂದು ರೊಟ್ಟಿ ತಕೊಂಡು ನಾನೀಗ ಉಲ್ಟ ಮಾಡಿ ಇಲ್ಲಿಟ್ಟು ಒಮ್ಮೆ ಹೀಗೆ ಒತ್ತಿ ಬಿಟ್ಟು ಆಮೇಲೆ ಇದನ್ನು ಹೀಗೆ ಮುಚ್ಚಿಡಬೇಕು. ಇನ್ನೀಗ ಸ್ವಲ್ಪ ಹೊತ್ತು ಆಗಬೇಕು. ಈಗ ಇದನ್ನು ಈಗ ಬಿಸಿ ಆದಾಗ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇದನ್ನು ಓಪನ್ ಮಾಡೋದು. ಈಗ ಇದು ಇಲ್ಲಿ ಎಲ್ಲ ಆಗಲಿಲ್ಲ, ಇನ್ನೀಗ ಇದನ್ನೊಮ್ಮೆ ನಾನು
ಹೀಗೆ ಮಾಡ್ತೇನೆ. ಹೀಗೆ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಕಾಯಬೇಕು, ಒಂದು 10 ಸೆಕೆಂಡು. ಸ್ವಲ್ಪ ಹೊತ್ತಾದಾಗ ಹೀಗೆ ಮಾಡೋದು, ಆಗ ಹೀಗೆ ಸುಲಭದಲ್ಲಿ ಬರ್ತದೆ. ಈಗ ಹೀಗಾಯ್ತಾ? ಈಗ ನಾನು ಸ್ವಲ್ಪ ಮಧ್ಯಕ್ಕೆ ತಂದೆ. ಈಗ ನೀವು ಇದಕ್ಕೆ ಒಂದು ಚಮಚದಲ್ಲಿ ಉಂಟಲ್ಲ, ಒಂದು ಸ್ವಲ್ಪ ಹೀಗೆ ಮೇಲಿಂದ ತುಪ್ಪವನ್ನು ಹೀಗೆ ಹಾಕಿ. ಹೀಗೆ ಹಾಕಿದ ನಂತರ ನೆಕ್ಸ್ಟ್ ಇದರಲ್ಲಿ ಒಮ್ಮೆ ಹೀಗೆ ಮಾಡಿಕೊಳ್ಳಿ. ಹೀಗೆ ಮಾಡಿಕೊಂಡ ನಂತರ ಹೀಗೆ ಒಂದು ಸೈಡಿಗೆ ಮಡಚಿ. ಒಳ್ಳೆ ಹೊಗೆ ಬರ್ತಾ ಉಂಟು, ತೊಂದರೆ ಇಲ್ಲ. ಅಡಿಗೆ ಕೋಣೆ ಕಿಟ್ಟಕ್ಕೆಲ್ಲ ಓಪನ್ ಇಡಿ, ಹೊರಗೆ ಹೋಗ್ಲಿಕ್ಕೆ. ಸ್ವಲ್ಪ ಓಕೆ, ಸ್ವಲ್ಪ ಹೊತ್ತಾಗ್ಲಿ ಹೀಗೆ. ಈಗ ಸ್ವಲ್ಪ ಹೊತ್ತಾದಾಗ ಒಮ್ಮೆ ಈಚೆಗೆ ಹೀಗೆ ಮಾಡಿ, ಈ ಸೈಡ್ ಒಂದು ಸ್ವಲ್ಪ ಹೊತ್ತಾಗ್ಲಿ. ಇದು ನಿಮ್ಗೆ ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ಭಾರಿ ಒಳ್ಳೇದಾಗುದು. ಮಾತ್ರ ಈಗ ಇಲ್ಲಿ ನಾನು ಮತ್ತೆ ಅಮ್ಮ ಒಬ್ಬರೇ ಇರುದು, ಹಾಗೆ ಅಮ್ಮ ಅದನ್ನೆಲ್ಲ ಮಾಡ್ತಿದ್ದಾರೆ, ನಾನು ಇದನ್ನು ಮಾಡ್ತಿದ್ದೇನೆ. ಹಾಗೆ ಒಟ್ಟಿಗೆ ತಿನ್ಬೇಕಷ್ಟೆ. ಮತ್ತೆ ನೀವು ಮಾತ್ರ ಹೀಗೆ ಒಂದೊಂದು ಮಾಡಿದಾಗ ಬಿಸಿ ಬಿಸಿ ಇದ್ದಾಗಲೇ ಇನ್ನೊಬ್ಬರಿಗೆ ಅಲ್ಲಿ ಸರ್ವ್ ಮಾಡಿದ್ರೆ ಆಯ್ತು. ಆಯ್ತಾ? ಈಗ ವಾಪಸ್ ಒಂದು ರೌಂಡಿಗೆ ಹಾಕುವ. ಈ ತರ 2 ಸೈಡ್ ಸರಿಯಾಗಿ ಆಗ್ಬೇಕದು. ಹೇಗೆ ಇದಾಯ್ತು. ಹೀಗೆ ಹಾಕಿಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಬೇಯಿಸುವ. ತಕೊಂಡು ಹೀಗೆ ಮಾಡಿ ಆಮೇಲೆ ಮುಚ್ಚಿಡುದು. ನಿಮಗೆ ಬಾಳೆಲೆ ತುಂಬ ಬೇಕಾಗುದಿಲ್ಲ. ಈ ಥರ ನಾನೀಗ ಮಾಡಿದಾಗ ಮಾಡಿದರೆ ಅದನ್ನೇ ವಾಪಸ್ ಯೂಸ್ ಮಾಡಿಕೊಳ್ಬೋದು ಹಿಟ್ಟಿದ್ರೆ. ಈ ಥರ ಸ್ವಲ್ಪ ತಾಗಲಿ. ಈಗ ಓಪನ್ ಮಾಡಿಕೊಂಡು ಆಮೇಲೆ ಹೀಗೆ ಬರ್ತದೆ, ಹೀಗೆ ಮಾಡಿ ಹೀಗೆ ಒಂದು 10 ಸೆಕೆಂಡ್ ಕಾಯಿರಿ. 10 ಸೆಕೆಂಡ್ ಆದಾಗ ಆಗಲಿ. ನಮ್ದು ಬೆಳಗ್ಗಿದು ತಿಂಡಿಗೆ ಅಕ್ಕಿ ಹೊಡಿಯ ರೊಟ್ಟಿ ಮತ್ತು ಅದರೊಟ್ಟಿಗೆ ಸೇರಿಸಿ ತಿನ್ಲಿಕ್ಕೆ ಜೋನಿ ಬೆಲ್ಲ. ಈ ತರ ತಿನ್ಲಿಕ್ಕೆ ಭಾರಿ ಒಳ್ಳೇದಾಗ್ತದೆ. ನೀವು ಸಹ ಮಾಡಿ ನೋಡಿ, ಸುಲಭದಲ್ಲ ಆಗ್ತದಲ್ಲ. ಅಕ್ಕಿ ಹುಡಿ ಇದ್ರೆ ಬೆಳಗ್ಗೆ ಈ ತರ ಮಾಡಿ ನೋಡಿ. ನೋಡಿ ನೋಡಿ ಈಗ ಮಧ್ಯಾಹ್ನ 12:45 ಆಗ್ತಾ ಬಂತು. ಫುಲ್ ಬಿಸಿಲಿದೆ ಇವತ್ತು. ಹಾಗೆ ಈಗ ನಾನು ಬೀಟ್ರೂಟ್ ಪಲ್ಯ ಮಾಡ್ಲಿಕ್ಕೆ ಅಂತ ಹೊರಟದ್ದು. ಮಧ್ಯಾಹ್ನಕ್ಕೆ ಬೀಟ್ರೂಟ್ ಪಲ್ಯ ಸಾಕು ಅಂತ, ಅಂದ್ರೆ ಬೇರೆ ಏನು ಸಾಂಬಾರು ಸಾರು ಎಂತ ಮಾಡ್ಲಿಕ್ಕೆ ಹೊರಡ್ಲಿಲ್ಲ. ಒಂದು ಬೀಟ್ರೂಟ್ ಪಲ್ಯ, ಅನ್ನ. ಹಾಗೆ ಈ ಸೆಕೆಗೆ ಏನು ಬೇಡ ಅಂತ ಅನಿಸ್ತು. ಹಾಗೆ ಗಂಜಿ ಊಟ ಇವತ್ತು ಗಂಜಿ ಮಾಡಿದ್ ನಾನು. ಹಾಗೆ ಬೀಟ್ರೂಟ್ ಪಲ್ಯ ಮಾಡುವಂತ ಮಗ ತುರಿದು ಕೊಟ್ಟ, ಹಾಗೆ ಅದ್ರನ್ನು ಮಾಡುವಂತ ಹೊರಟದ್ದು. ಅವನಿಗೆ ಬೀಟ್ರೂಟ್ ಇಷ್ಟ ಸಹ ಪಲ್ಯ ಎಲ್ಲ ಮಾಡಿದ್ರೆ. ಹಾಗೆ ಗಂಜಿ ಊಟಕ್ಕೆ ಸಹ ಒಳ್ಳೇದಾಗ್ತದೆ. ಹಾಗೆ ಸ್ವಲ್ಪ ಕಾಯಿ ತುರಿದು ಇಟ್ಟುಕೊಂಡಿದ್ದೇನೆ. ಇದು ಬೇಗ ಬೇಯ್ತದೆ ತುರಿದುಕೊಂಡ ಕಾರಣ. ತುರಿದ್ರೆ ಹೋಳು ಮಾಡಿದ್ರಂದ್ರೂ ರುಚಿ ಜಾಸ್ತಿ ಆಗ್ತದೆ, ಊಟ ಮಾಡೋ ಒಳ್ಳೇದಾಗ್ತದೆ. ಈ ತರ ಸಿಕ್ಕಿಕೊಂಡ್ರೆ ನಮ್ಗೆ ಜಾಸ್ತಿ ಏನು ಬೇಯ್ಬೇಕಂತ ಇಲ್ಲ. ಸ್ವಲ್ಪ ಹಸಿ ಹಸಿ ಅಂದ್ರೆ ಅಷ್ಟು ಚೆನ್ನಾಗಿ ಬೇಯ್ಬೇಕಂತ ಏನಿಲ್ಲ ನಮ್ಗೆ. ಅದು ಸಾಧಾರಣ ಬೆಂದ್ರೆ ಆಯ್ತು. ಹಾಗೆ ಪಲ್ಯ ಆಯ್ತು. ಅದಕ್ಕೆ ಹಾಗೆ ತೆಂಗಿನಕಾಯಿ ಸಹ ಹಾಕಿಕೊಂಡು ಒಂದು ಒಗ್ಗರಣೆ ಹಾಕೊಂಡೆ. ಕೆಮ್ಮು ಬರ್ಲಿಕ್ಕೆ ಬಿಸಿ ಆದ್ರೆ ಇದು ಉಳಿಲಿಕ್ಕಿಲ್ಲ. ಸ್ವಲ್ಪವೇ ಮಾಡಿದ್ ನಾವು, ಬೇರೆ ಏನು ಸಾಂಬಾರು ಇಲ್ಲ. ಇಷ್ಟನ್ನು ಮುಗಿಸ್ಬೋದು. ಹೀಗೆ ಕಾಯಿ ಹಾಕಿ ಬಿಸಿ ಮಾಡಿಕೊಂಡ್ರೆ ಹಾಳಾಗುದಿಲ್ಲ. ಮತ್ತೆ ನೈಟ್ ಇದ್ರೂ ಕೂಡ ತಿನ್ಲಿಕ್ಕಾಗ್ತದೆ. ಆರೋಗ್ಯಕ್ಕೂ ಒಳ್ಳೇದು ಬೀಟ್ರೋಟ್. ಬೀಟ್ರೋಟ್ ಒಳ್ಳೇದಂತ ಹೇಳ್ತಾನೆ ನೀವು ಯಾವಾಗ್ಲೂ. ಹಾಗೆ ಬೀಟ್ರೋಟ್ ತರುದು. ಇವ್ರಿ ಇದ್ರೆ ಇವರಿಗೆ ಅಷ್ಟೊಂದು ಇಷ್ಟ ಇಲ್ಲ ಬೀಟ್ರೋಟ್. ಪಲ್ಯ ಅಂತ ತಿಂತಾರೆ, ಸಾಂಬಾರೆಲ್ಲ ಮಾಡುದು ಆಗುದಿಲ್ಲ ಅವರಿಗೆ, ಅಷ್ಟೊಂದು ಇಷ್ಟ ಆಗುದಿಲ್ಲ.
ಮಗಂದು ಒಂದು ಪಾರ್ಸೆಲ್ ಬಂದಿದೆ, ಹಾಗೆ ನೋಡುವ ಅಂತ ಕೂತ್ಕೊಂಡದ್ದು. ಹಾಗೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ ಮೊಬೈಲ್ ನೋಡಿ, ಅವಂದು ಬೀಳಿಸಿ ಬೀಳಿಸಿ 2-3 ಸಲ ಬಿದ್ದಿದೆ ಮೊಬೈಲು. ಹಳೆ ಮೊಬೈಲ್ ಆನ್ ಮಾಡಿದ್ರೆ ಹೀಗಾಗ್ತದೆ ನೋಡಿ, ಈ ತರ ಇದೆ. ಇಷ್ಟೇ, ಬೇರೆ ಎಂತ ಬರುದಿಲ್ಲ. ಅವನಿಗೆ ಆನ್ಲೈನ್ ಕ್ಲಾಸಿಗೆ ಮೊಬೈಲ್ ಬೇಕೇ ಬೇಕು. ಹಾಗೆ ಒಟ್ಟಾರೆ ತೆಗೆದು ಕೊಡದೆ ಗೊತ್ತಿಲ್ಲ ನಮ್ಗೆ, ಹಾಗೆ ತೆಗಿಲಿಕ್ಕೆ ಹೊರಟದ್ದು. ಮತ್ತೆ ನೋಡಿ ಓಪನ್ ಇಲ್ಲದಿದ್ರೆ ಈಗ ನಾವು ಮೊಬೈಲ್ ತೆಗಿತಾನೆ ಇರ್ಲಿಲ್ಲ ಅವನಿಗೆ. ಈ ತರ ಇದೆ. ಇದು ಯಾವುದು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಅಂತ ಮೊಬೈಲ್. ಫಸ್ಟ್ ಈ ತರ ಇದೆ. ಎಂತ ಉಂಟು ಇದರಲ್ಲಿ, ಇದರ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ ಅವರೇ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್. ಒಳಗಡೆ ಮೊಬೈಲ್ ಉಂಟು ನೋಡಿ, ಬ್ಯಾಕ್ ಸೈಡ್ ನೋಡಿ ಮೊಬೈಲ್ ಇಲ್ಲಿ ಇಡ್ತಾನೆ ಈಗ ಸೈಡ್. ಮೊಬೈಲ್ ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ, ಅದನ್ನಾದ್ರೂ ಇಟ್ಟು ಜಾಗ್ರತೆ ಮಾಡಿಕೊಳ್ಳೋದ್ರಲ್ಲಿ ಇಲ್ಲ. ಒಂದು ಚಾರ್ಜರ್ನ ವಯರ್ ಅಷ್ಟೇ, ಬೇರೆ ಏನಿಲ್ಲ. ಮೊಬೈಲ್ ಅನ್ನು ಆನ್ ಮಾಡ್ತಾ ಇದ್ದೇನೆ ಈಗ ಫಸ್ಟ್ ಟೈಮ್. ನೋಡ, ಮೊದಲು ಇದನ್ನು ಬಿಡಿಸ್ತೇನೆ. ಪ್ಲಾಸ್ಟಿಕ್ ಹೀಗೆ ಬಿಡಿಸಿ ಆಯ್ತಾ. ಫಸ್ಟ್ ನಾನು ಬ್ಯಾಕ್ ಕವರ್ ಹಾಕಿಕೊಳ್ತೇನೆ. ಫಸ್ಟ್ ಊಟ ಮಾಡೋದು ಒಳ್ಳೇದು, ಶಕ್ತಿ ಬರ್ಲಿಕ್ಕೆ. ಮಧ್ಯಾಹ್ನ ಊಟ ಆಗಲಿಲ್ಲ, ಈಗ ಹೋಗಿ ತಗೊಂಡು ಬಂದದ್ದು. ಹಾಗೆ ನೋಡಿ, ಇದು ಮೊಬೈಲ್. ಈಗ ಆನ್ ಮಾಡ್ತೇನೆ ನಾನು. ಈಗ ಆನ್ ಮಾಡ್ತೇನೆ. ಆನ್ ಮಾಡಲಿಕ್ಕೆ ಇದೇ ಆಗಿರ್ಬೇಕು, ಒತ್ತಿ ಹಿಡಿತೇನೆ. ಹಾಂ, ಆನ್ ಆಯಿತು. ಫಸ್ಟ್ ಟೈಮ್ ಆನ್ ಮಾಡ್ತಿರೋದು ಈಗ. ಚೆಂದ ಉಂಟು, ನನಗೆ ಈ ಕಲರ್ ತುಂಬ ಇಷ್ಟ. ಹೆಂಗಿದ್ದು ಹಿಂಗೋ ಈ ಕಲರ್ ಹಾಕಿದ್ದು ಬರ್ತಾ ಇದೆ ಇದು. ಹೊರಗೆ ಬಂದದ್ದು. ಬಿಸಿಲುಂಟು ಇವತ್ತು. ಒಂದು 3 ದಿನದಿಂದ ಮಳೆ ಇಲ್ಲ. ರಾತ್ರಿ ಮೊನ್ನೆ ಒಂದು ದಿನ ಬಂದಿದೆ, ಮತ್ತೆ ಮಳೆ ಇಲ್ಲ. ಹಾಗೆ ಈಗ ಅಮ್ಮ ಎಂತ ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಹ್ಯಾಂಗಿಂಗ್ ಪಾಟ್ ಇದಕ್ಕೆಲ್ಲ ನೀರು ಹಿಡಿತಾ ಇದ್ದಾರೆ. ಈಗ ನೋಡಿ ಬಿಸಿಲು ಹೇಗಿದೆ ಅಂತ. ಸೂರ್ಯನ ಬೆಣಚು ಹವ್ಯಕದೆಲ್ಲ ಆಯ್ತದು, ಬೆಳಕು. ಹಾಗೆ ನೀರು ಹಿಡಿತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೋಡಿ, ನನ್ನನ್ನು ಸಹ ಕಾಣ್ತಾ ಇದೆ, ನಿಮಗೆ ಎದುರು ಏನಾಗ್ತಾಯಿದೆ ಅಂತ ಸಹ ಕಾಣ್ತಾ ಇದೆ. ಇದು ಇಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ ಇದೆಯಲ್ಲ. ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಎಂತ ಅಂದರೆ, ಪಾಟ್ಗಳಿದೆ ಹ್ಯಾಂಗಿಂಗ್, ಅದಕ್ಕೆ ಬೇಕಾದ ಗಿಡಗಳಿಲ್ಲ. ಸೊ ಏನು ಮಾಡೋದಂದರೆ, ಗಿಡಗಳು ನಿಮಗೆ ತರಬೇಕು ಯಾವಾಗಾದರೂ ತಂದು. ಇಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ ಬೇರೆ ಇನ್ನೂ ಹೊಸತ್ತೆಲ್ಲ ತುಂಬ ಮಾಡಬೇಕು ಅಂತ ಉಂಟು. ಹಾಗೆ ಅಮ್ಮನಿಗೆ ನೋಡಿ ಇದಕ್ಕೆಲ್ಲ ನೀರು ಹಿಡ್ದಾಯಿತು. ನೋಡಿ ಅಲ್ಲಿದ್ದಾರಮ್ಮ. ಹಾಗೆ ಅದೆಲ್ಲ ಒಂದು ಮಾಡಬೇಕು ಅಂತ ಉಂಟು ಪ್ಲ್ಯಾನು. ನನಗೆ ಸ್ವಲ್ಪ ಬಿಸಿಲಿದ್ರು ಕೂಡ ಬಿಸಿಲು ನೋಡಲಿಕ್ಕೆ ಆಗೋದಿಲ್ಲ. ಸೂರ್ಯ ಇರುವ ಈಗ ಕಾಣುದಿಲ್ಲ, ನನ್ನ ಕಣ್ಣಿನ ಎದುರು ಇಲ್ಲ ಸೂರ್ಯ. ಆದ್ರೂ ನನಗೆ ಸ್ವಲ್ಪ ಕೂಡ ಬಿಸಿಲು ಕಡೆ ನೋಡ್ಲಿಕ್ಕೆ ಆಗುದಿಲ್ಲ, ಕಣ್ಣು ಮುಚ್ಚಿಯೇ ಹೋಗುದು. ನಾನು ಈಗ ಮುಚ್ಚಿಕೊಂಡೇ ಬಿಸಿಲಲ್ಲಿ ಹೋಗುದು, ಯಾವಾಗಲೂ ಕಣ್ಣು ಹೊಡೆದುಕೊಂಡು ಹೋಗುದೇ ಇಲ್ಲ. ಇಲ್ಲದಿದ್ರೆ ಕೆಳಗೆ ನೋಡ್ಬೇಕಷ್ಟೆ, ಅಷ್ಟು ಕಷ್ಟ ಆಗ್ತಾಯಿದೆ ಬಿಸಿಲು ನೋಡ್ಲಿಕ್ಕೆ. ಈ ಹ್ಯಾಂಗಿಂಗ್ ಪಾಟ್ ಎಲ್ಲ ಎಂತ ಒಳ್ಳೇದಿಲ್ಲ, ಬೇರೆ ಕಡೆ ಇದರಿಂದ ಚೆನ್ನಾಗಿರ್ತದೆ. ಆದ್ರೂ ಮಾಡ್ಬೇಕಂತ ಒಂದು ಆಸೆ. ಇಲ್ಲಿ ತುಂಬಾ ಬಿಸಿಲಿಗೆ ಆಗುವಂತ ಗಿಡಗಳೇ ಆಗ್ಬೇಕಷ್ಟೆ. ಮತ್ತೆ ಬಿಸಿಲು ಜಾಸ್ತಿ ಇರುವಲ್ಲಿ ಆಗುವಂತ ಗಿಡಗಳೇನು ಆಗುದಿಲ್ಲ. ಹಾಗೆ ನೋಡ್ಬೇಕು ಯಾವ್ದಾದ್ರು ಇನ್ನು ಹಾಗೆ ಇದರಲ್ಲಿ ಇರುವಂತದ್ರೆ ಕಲರ್ ಬೇರೆ ಇರುವಂತ ಗಿಡಗಳೆಲ್ಲ ಬಳ್ಳಿ ಎಲ್ಲ ಸಿಕ್ಕಿದ್ರೆ ತಂದು ಹಾಕ್ಬೇಕಂತ ಉಂಟು. ತರಬೇಕು, ನರ್ಸರಿಗೆಲ್ಲ ಹೋಗ್ಲಿಲ್ಲ. ಈ ಕೊರೋನಾ ಎಲ್ಲ ಇರುವ ಕಾರಣ ಹಾಗೆ ಜಾಸ್ತಿ ಅಲ್ಲೆಲ್ಲ ಓಡಾಟ ಬೇಡ ಅಂತ ಅಗತ್ಯ ಬೇಕಾದ ವಸ್ತು ಮಾತ್ರ ತಕೊಂಡು ಬರ್ತಾ ಇದ್ದದ್ದು, ಬೇರೆ ಯಾವುದಕ್ಕೂ ನಾವು ಹೋಗಲಿಲ್ಲ ಪೇಟೆಯಲ್ಲಿ. ಹಾಗೆ ನೋಡಿ ಎಲ್ಲ ಮನೆ ಸುತ್ತಮುತ್ತ ಎಲ್ಲ ಖುಷಿ ಆಗ್ತದೆ. ಎಲ್ಲ ನಾವು ಕಷ್ಟಪಟ್ಟು ಮಾಡುವಾಗ ಅದೆಲ್ಲ ಚೆಂದಾಗಿ ಬರುವಾಗ ತೆಂಗಿನ ಮರ ಎಲ್ಲ ನೋಡೋ ಖುಷಿ ಆಗ್ತದೆ. ಮುಂಚೆ ನಾವು ಒಕ್ಕಲಾಗೋ ಟೈಮಲ್ಲಿ ಬೊಂಡ ಎಲ್ಲ ಆಗ್ತಿರ್ಲಿಲ್ಲ, ತೆಂಗಿನಕಾಯಿ ಎಲ್ಲ ಆಗ್ತಾನೆ ಇರಲಿಲ್ಲ ಅದರಲ್ಲಿ. ಆಮೇಲೆ ಈಗ ಆಗಲಿಕ್ಕೆ ಶುರುವಾದ್ದು. ಅದು ಯಾವುದೇ ಗಿಡ ಮರಗಳಿಗಾದ್ರೂ ನಾವು ನೋಡಿಕೊಂಡು ಇದ್ರೆ ಬೇಗ ಬೇಗ ಒಳ್ಳೇದಾಗುದಂತೆ. ಸುಮ್ಮನೆ ಬಿಟ್ಟರೆ ಅದರಷ್ಟೇ ಒಳ್ಳೇದಾಗುದಿಲ್ಲ. ಹಾಗೆ ಇಲ್ಲಿ ಹತ್ರ ಇರುವ ಕಾರಣ ಎದುರು ನಾವು ನೋಡ್ತಾ ಇರ್ತೇವಲ್ಲ ದಿನ, ಹಾಗೆ ಒಳ್ಳೇದು ಬಂದಿದೆ ತೆಂಗಿನ ಮರ ಎಲ್ಲ. ಅದೆರಡು ಮರ ಚಂದ ಕಾಣುದು ನಂಗೆ. ನಮ್ಮ ಒಳಗೆ ಹಾಲಿಗೆ ಕಾಣ್ತದೆ ಅದು. ಅಲ್ಲಿಂದ ನಾನು ಕೂತ್ರಲ್ಲಿ ಸೋಫಾ ಸೆಟ್ ಅಲ್ಲೆಲ್ಲ ಕೂತ್ಕೊಂಡ್ರೆ ಅಲ್ಲಿ ತೆಂಗಿನ ಮರ ನೋಡಿಕೊಂಡು ಕೂತ್ಕೊಳ್ಳೋದು. ಈ ಲಂಬನ ನೋಡಿ, ಇದು ಮುಂಚೆ ನಾನು 200 ರೂಪಾಯಿ ಕೊಟ್ಟು ನರ್ಸರಿಯಿಂದ ತೆಕ್ಕೊಂಡು ಬಂದಿದ್ದೆ ಹಳೆ ಮನೆಯಲ್ಲಿರುವಾಗ.
ಆಮೇಲೆ ಅದನ್ನು ಗೆಲ್ಲು ಬದುಕಿಸಿ ಈಗ ಇಲ್ಲಿ ತಂದೆಲ್ಲ ಮಾಡಿಕೊಂಡದ್ದು. ಮುಂಚೆ ಅಲ್ಲಿ ಕೆಳಗೆ ತುಂಬಾ ಇತ್ತದು ತೆಕ್ಕೊಂಡು ಬಂದು ನೆಟ್ಟದ್ದು. ಆಮೇಲೆ ನಾವು ಮೇಲೆ ಇಲ್ಲಿ ಮನೆ ಕಟ್ಟಿ ಬರುವಾಗ ಕವರಲ್ಲಿ ಬದುಕಿಸಿಟ್ಟು ಹೀಗೆ ತೆಕ್ಕೊಂಡು ಬಂದದ್ದು. ಆದ್ರೆ ನಿಧಾನದಲ್ಲಿ ಆಗ್ತಾ ಇದ್ದದ್ದು ಇದ್ರಲ್ಲಿ. ಆದ್ರೆ ಅದು ಬೇರೆ ಕಡೆಯಿಂದ ಚಿಕ್ಕವನ ಮನೆಯಿಂದ ತಂದದ್ದು ಹೇಳಿದ್ದೇನೆ. ಅದು ಚೆನ್ನಾಗಿದೆ ನೋಡಿ, ನಂಗೆ ಅದು ಬೇಕಂತ ಮುಂಚೆಯಲ್ಲೇ ಇತ್ತು. ನರ್ಸರಿಯಲ್ಲಿ ಕೇಳುವಾಗ ಇದು ಸಿಕ್ಕೇ ಇರಲಿಲ್ಲ. ನಾನು ಗೆಲ್ಲು ತಂದು ಹಾಕಿ ತುಂಬಾ ಕಷ್ಟ ಆಗಿದೆ ನಂಗೆ ಬದುಕಿಸ್ಲಿಕ್ಕೆ. ಆಮೇಲೆ ಚಿಕ್ಕ ಮನೆ ನಂಗೆ ಬದುಕಿದ್ದನ್ನೇ ಕೊಟ್ಟು ಬಿಟ್ರು ನಂಗೆ. ಹಾಗೆ ನಾನು ಯಾವಾಗ್ಲೂ ಆ ಗಿಡ ನೋಡುವಾಗ ಚಿಕ್ಕವನನ್ನು ಕಾಣ್ತೇನೆ ನಂಗೆ ಕಣ್ಣಲ್ಲಿ. ಅವರು ಪಾಪ ಮಾಡಿಸಿ ಗಿಡ ಮಾಡಿ ಕೊಟ್ಟಿದ್ದಾರೆ ನಂಗೆ. ಹಾಗೆ ಖುಷಿ ಆಗ್ತದೆ ಅದ್ರ ನೋಡುವಾಗ. ತುಂಬಾ ಹೂವಾಗಿದೆ ಮಾತ್ರ ಈ ಸಲ ಎಲ್ಲ ಅದೆಲ್ಲ ಬಗ್ಗಿಕೊಂಡಿದೆ ನೋಡಿ. ನಂಗೆ ಕಡಿಲಿಕ್ಕೂ ಮನಸ್ಸಾಗುದಿಲ್ಲ ನೋಡಿ, ಇಲ್ಲೆಲ್ಲ ಬಗ್ಗಿ. ನಾನಿದ್ರನ್ನ ಈಗ ಆಚೆಗೆ ಕಟ್ಟಬೇಕು, ಅದು ನಂಗೆ ಕಡಿಲಿಕ್ಕೆ ಮನಸ್ಸಾಗುದಿಲ್ಲ. ಅದನ್ನು ಒಂದು ಗೆಲ್ಲಿಲಿ ಗಾಳಿಗೆ ತುಂಡಾಗಿ ನೋಡಿ ಬಾಡಿಕೊಂಡಿದೆ ನೋಡಿ. ಹಾಗೆ ಈಗ 3 ಕಲರ್ ಇದೆ ನೋಡಿ ಇಲ್ಲಿ. ಇದು ಕಲರ್ ಲಂಬಾನ ಇದೆ ನಮ್ಮ ಹತ್ರ ಈ ಜಾಗದಲ್ಲಿ. ಹಾಗೆ ಇನ್ನೊಂದು ಹಳದಿ ಕಲರ್ ಅಲ್ಲಿ ಒಂದು ಲೈಟ್ ಹಳದಿಯದ್ದು ತಮ್ಮ ಕೊಟ್ಟದ್ದಾಯ್ತಾ ಬದುಕಿಸಿ. ಅದ್ರನ್ನ ನೆಟ್ಟೆ ಆಗ್ಲಿಲ್ಲ, ಅಲ್ಲಿ ಕವರಲ್ಲೇ ಇಟ್ಟಲ್ಲೇ ಅದ್ರಲ್ಲಿ ಹೂ ಆಗ್ತಾ ಉಂಟು ಈಗ. ಆ ದಾಸವಾಳ ನೋಡಿ ಅಲ್ಲಿ ದಾಸವಾಳ ಹಾಗೆ ಚಂದ ಉಂಟು, ತುಂಬಾ ಆಗ್ತದೆ ಅದ್ರಲ್ಲಿ. ಅವರು ಮಳೆ ಬರುವಾಗ ಹೂವೆಲ್ಲ ಸ್ವಲ್ಪ ಆಗೋದು ಕಡಿಮೆ. ಆಟಿ ತಿಂಗಳಲ್ಲಿ ಹೂವೇ ಇರುದಿಲ್ಲ. ಈ ದೇವರ ಪೂಜೆ ಎಲ್ಲ ಆಟಿ ತಿಂಗಳಲ್ಲೆಲ್ಲ ಇರ್ತದೆ ನೋಡಿ ನಮ್ಮಲ್ಲೆಲ್ಲ. ಆವಾಗ ಹೂವೆಲ್ಲ ಇರುದು ಕಡಿಮೆ. ಈ ಬಾಕಿ ಟೈಮಲ್ಲಿ ಇರ್ತದೆ, ಆದ್ರೂ ಈಗ ತುಂಬಾ ಇಲ್ಲ ಹೂ. ಇದೆ ನೋಡಿ, ಈಗ ಲಂಬಾನದೆಲ್ಲ ಇದೆ. ಈ ದಾಸವಾಳ ಎಲ್ಲ ನೋಡಿ ಮುಗ್ಗು ಬಿಟ್ಟುಕೊಂಡಿದೆ, ಅದ್ರೆಲ್ಲ ಅರಳುದಿಲ್ಲ, ಉದುರಿ ಹೋಗ್ತದೆ ಅದು. ಹಾಗೆ ಖುಷಿ ಆಗ್ತದೆ ಈಗ ಈ ಬಿಸಿಲಿನ ಹೊತ್ತಿಗೆ ಹೂವನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ ಮಾತ್ರ. ನೀರು ಮಳೆ ಬಿದ್ದು ನೀರಿನ ಡ್ರಾಪ್ ಇರ್ಬೇಕು ಅದರಲ್ಲೆಲ್ಲ, ಇನ್ನೂ ಖುಷಿ ಆಗ್ತದೆ. ನನ್ನ ತಮ್ಮ ಉಂಟಲ್ಲ, ನಂಗೆ ಒಂದು ಹೂವಿನ ಸುಗಂಧಿ ರಾಜ ಅಂದ್ರೆ ಅವನು ಆನ್ಲೈನ್ ಅಲ್ಲಿ ಎಂತದ್ರಲ್ಲಿ ತರಿಸಿದ್ದ, ಆನ್ಲೈನ್ ಅಲ್ಲಿ ಏನೋ ತರಿಸಿದ ಅವನು. ಹಾಗೆ ಆ ಬೀಜವನ್ನು ನಂಗೆ ಕೊಟ್ಟಿದ್ದಾಯ್ತು. ಅವನಲ್ಲಿ ಗಿಡ ಬೀಜ ಹಾಕುವಾಗ ನಂಗೆ ಕೊಟ್ಟಿದ್ದ ಆಯ್ತಾ. ಅವನು ಹಿಂದೆಗೆ ಗಿಡ ಆಗಿದೆ ಅಂತ ಕೇಳಿದ್ದ. ಅವನು 1 ವರ್ಷ ಮೇಲೆ ಆಯ್ತು ತಂದು, ಅಲ್ಲಿ ಹೂವಾಗ್ಲಿಕ್ಕೆ ಶುರುವಾಗಿದೆ. ನಾನು ತಂದ ಬೀಜ ಎಲ್ಲಿ ಇಟ್ಟಿದ್ದೇನಂತೆ ನೆನಪಿಲ್ಲ, ಅವನು ಕೊಟ್ಟದನ್ನು ಸಹ. ಮತ್ತೆ ಹೇಳಿದೆ ಹಂಗೆ ಮರ್ತೋಗಿದೆ, ಎಲ್ಲಿ ಇಟ್ಟಿದ್ದೇನಂತಲೇ ಗೊತ್ತಿಲ್ಲ, ಹುಡುಕಿ ಹುಡುಕಿ ಸಾಕಾಗಿದೆ ಅಂತ. ಈ ಕಾರಿಂದ ತೆಗೆದು ಬಿಟ್ಟುಂಟಲ್ಲ, ನಾನು ಆ ಕವರನ್ನು ಈ ಸೈಡಲ್ಲಿ ಇಟ್ಟಿದ್ದೆ, ಇಲ್ಲೇ ಸೈಡಲ್ಲಿ ಇಟ್ಟಿದ್ದೆ. ನಿನ್ನೆ ನಾನು ನೋಡಿ ಈ ಮಣ್ಣನ್ನು ತೆಗೆಯುವಾಗ ನಾನು ಕವರಲ್ಲಿ ಅಂತ ಗಿಡ ಕಾಣ್ತದೆ ಅಂತ ನೋಡುವಾಗ ಅದರ ಒಳಗೆ ಸ್ವಲ್ಪ ಲೈಟ್ ಮಣ್ಣೆಲ್ಲ ಬಿದ್ದು ನೋಡಿ. ಈಗ ಮಳೆ ಬಂದ ಕಾರಣ ಎಲ್ಲ ಗಿಡ ಆಗಿದೆ. ಇನ್ನು ನನ್ಗೆ ನೆಟ್ರಾಯ್ತು ನೋಡಿ ಇದ್ರನ್ನೆಲ್ಲ. ಚಂದ ಇದು ಮದುವೆಗೆ, ಫಂಕ್ಷನ್ಗೆ, ದೇವಸ್ಥಾನದಲ್ಲಿ ಪೂಜೆಗಳಿಗೆಲ್ಲ ಇರ್ತದೆ ನೋಡಿ, ಆ ಹೂ ನೋಡಿದು. ನಂಗೆ ಇನ್ನು ಇದ್ರನ್ನೊಂದು ನೆಡುವ ಕೆಲಸ ಇದೆ. ಇವತ್ತು ನೆಡುದಿಲ್ಲ, ಹೇಗೂ ಇಷ್ಟು ದಿನ ಆಯ್ತು. ಇನ್ನೊಂದು ನೋಡ್ಬೇಕು, ಇನ್ನೊಂದು ದಿನ ನೆಡ್ತೇನೆ. ಈ ಚೆಂಡು ಹೂ ಉಂಟಲ್ಲ, ಇದು ನನಗೆ ದೊಡ್ಡಮ್ಮ ಕೊಟ್ಟ ಬೀಜ. ಹಾಗೆ ಇದ್ರ ನಾನು ಅಳಿಲಿಕ್ಕೆ ಬಿಡ್ತಾ ಇಲ್ಲ. ಈಗ ಬೀಜ ಹಾಕಿಕೊಂಡು ಗಿಡ ಮಾಡಿಕೊಂಡಿರ್ತೇನೆ ನೋಡಿ. ಅಲ್ಲೆಲ್ಲ ಗಿಡ ಇದೆ ನೋಡಿ. ಅಮ್ಮನ ಅಕ್ಕ ಕೊಟ್ಟದ್ದು ನಂಗೆ ಆ ಗಿಡ. ಹಾಗೆಲ್ಲ ಕೊಟ್ಟರೆ ನನಗೆ ಖುಷಿ ಆಗ್ತದೆ. ಯಾರಾದ್ರೂ ಕೊಟ್ಟದನ್ನು ನಾನು ಅದನ್ನು ಅಳಿಲಿಕ್ಕೆ ಬಿಡುವುದೇ ಇಲ್ಲ. ಜಾಗ್ರತೆಯಲ್ಲಿ ಬೀಜ ಹಾಕಿಕೊಂಡು ಗಿಡ ಮಾಡಿಕೊಂಡಿರ್ತೇನೆ. ಕಷಿ ಕೇಪುಳ ನೋಡಿ, ಇಲ್ಲಿ ನಾನು ನೆಟ್ಟಿದ್ದೆ, ಹಾಗೆ ಹೂವಾಗ್ಲಿಕ್ಕೆ ಶುರುವಾಗಿದೆ. ಈ ಸಲ ಬೇಸಿಗೆಯಲ್ಲಿ ಸ್ವಲ್ಪ ಇಟ್ಟು ಸಹ ಹಾಕಿದ್ದೆ, ಬೇಗ ದೊಡ್ಡಾಗ್ಲಿ ಗಿಡ ಅಂತ. ಇದು ಮನೆ ಎದುರಲ್ಲಿ ಚಂದ ಹೂವಾದ್ರೆ ಗಿಡ ದೊಡ್ಡಾಗಿ ತುಂಬ ಹೂವಾಗ್ಲಿಕ್ಕೆ ಆಗುವಾಗ ನಾನು ಮತ್ತೆ ನೋಡಿ ಈ ಗಿಡ ತೆಗಿತೇನೆ ಇಲ್ಲಿಂದ. ಈ ಕ್ರೋಟನ್ ತೆಗಿತೇನೆ, ಅದು ದೊಡ್ಡ ಆಗುವಾಗ. ಅದು ಈಗ ನೆರಳಿಗೋಸ್ಕರ ಇರಲಿ ಅಂತ ಬಿಟ್ಟದ್ದು ಈ ಗಿಡವನ್ನು. ಆ ಕೇಪುಳವೇ ದಪ್ಪ ಆಗಿ ಬುಡ ತುಂಬ ಬಂದಾಗ ಇದನ್ನು ತೆಗೆದ್ರೆ ಬೇರೆ ಕಡೆ ಬೇಲಿಗಲ್ಲಿಗಾದ್ರೂ ಹಾಕ್ಬೋದು. ಆಮೇಲೆ ಹೂವು ಅದುವೇ ಆಗಿಕೊಂಡಿರ್ತದಲ್ಲ ಅಂತ ನಾವು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ನಾವು ಫಸ್ಟ್ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ನಾನು ಇದನ್ನು ಹಾಕಿದ್ದೆ, ಒಂದು ವಿಡಿಯೋ ಮಾಡಿ ಹಾಕಿದ್ದೆವು ನೆಡುವಾಗ. ಅದನ್ನು ಒಕ್ಕಲಿಲ್ಲ ಆಯ್ತಾ ನಾವು, ಅಂದರೆ ಅಲ್ಲೆಲ್ಲ ಸೈಡಲ್ಲೆಲ್ಲ ಹೆಗ್ಗಣ ಸಹ ಹೋಗ್ತದೆ ಅದನ್ನು. ಹಾಗೆ ಜಾಸ್ತಿ ಗಡ್ಡೆ ಇರಲಿಕ್ಕಿಲ್ಲ ಅಂತ ಈ ಸಲ ಒಕ್ಕಿರಲಿಲ್ಲ. ನೆಕ್ಸ್ಟ್ ನೋಡಬೇಕು, ಈ ಸಲ ಆಗೋದಿಲ್ಲ. ಇನ್ನು ಒಕ್ಕುವ ಟೈಮಲ್ಲಿ ನಾವು ಅದನ್ನು ಹುಡಿ ತೆಗೆಯುವ ಕೆಲಸ ಮಾಡಬೇಕು. ಅವಾಗ ನಾವು ಮಾಡುವಾಗ ವಿಡಿಯೋ ಮಾಡ್ತೇವೆ ಅದನ್ನು. ಈ ಗಿಡ ನೋಡಿ, ಈ ಬಿಳಿ ಹೂ ಇದೆ ನೋಡಿ. ಈ ಗಿಡ ನಾನು ನರ್ಸರಿಯಲ್ಲಿ ನೋಡಿ ಚಂದ ಇದೆ ಅಂತ ಕೇಳಿದ್ದೆ. 200 ರೂಪಾಯಿ ಹೇಳಿದ್ರು ಆಯ್ತು ಅವ್ರು ಈ ನರ್ಸರಿಯಲ್ಲಿ ಇದ್ರನ್ನು. ಹಾಗೆ ನಾನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಒಂದ್ಸಲ, ನಾವು ಹೋಗಿದ್ದೆವು ಒಂದು 2 ವರ್ಷ ಹಿಂದೆ ಏನೋ. ಆಗ ಅಲ್ಲಿ ಚಿಕ್ಕಮ್ಮನಲ್ಲಿ ಅವರು ಹೇಳಿದ್ರು ಇದು ಚಂದ ಉಂಟು ನೋಡಿ, ಇದನ್ನು ಕೊಂಡೋಗಿ ಒಂದು ಸಣ್ಣ ಗೆಲ್ಲು ನೆಡು ಅಂತ ಹೇಳಿದ್ರು. ಹಾಗೆ ಅಲ್ಲಿಂದ ಅವರು ಕೊಟ್ಟು ಒಂದು ಸಣ್ಣ, ಇಷ್ಟೇ ದೊಡ್ಡ ಗೆಲ್ಲು ತಂದು ನೆಟ್ಟದ್ದು, ಬರೀ ಸಣ್ಣ ಗೆಲ್ಲು.
ಹಾಗೆ ನೆಟ್ಟದ್ದು ಅದು ಸೀದಾ ಬಂದಿದೆ ಆಯ್ತಾ. ಅಂದ್ರೆ ನಾನು ಕವರಲ್ಲಿ ಹಾಕಿಟ್ಟದ್ದು, ಅಲ್ಲಿಗೆ ಅದು ಹೋಗಿ ಈಗ ನೋಡಿ ಹಾಗೆ ಉಂಟು. ಎಷ್ಟು ದೊಡ್ಡಾಗಿದೆ ತೋರಿಸ್ತೇನೆ ನೋಡಿ, ನಾನೀಗ ಹಿಂದೆ ಹೋಗ್ತೇನೆ. ನೋಡಿ ಎಷ್ಟು ದೊಡ್ಡಾಗಿದೆ, ಅಲ್ಲಿ ಮೇಲೆ ಸ್ಟೆಪ್ ಮೇಲೆ ಅಲ್ಲಿ ತನಕ ರೀಚ್ ಆಗಿದೆ ಅದು. ಅದರಿಂದ ಇನ್ನು ಬೇರೆ ಗೆಲ್ಲು ತೆಗೆದು ಬೇರೆ ಕಡೆ ಹಾಕಬೇಕು. ಎಲ್ಲಿಯಾದ್ರೂ ಇದು ಹೋದ್ರೆ ಮತ್ತೆ ನಮಗೆ ಬೇಕಲ್ಲ, ಹಾಗೆ ಬೇರೆ ಕಡೆ ಸಹ ಹಾಕಬೇಕು. ಬಿಸಿಲಿದ್ದಲ್ಲಿ ಒಳ್ಳೇದಾಗ್ತದೆ ಈ ಹೂ ಮಾತ್ರ. ಬಿಸಿಲು ಬೇಕು, ನೆರಳಲ್ಲಿ ಒಳ್ಳೇದಾಗುದಿಲ್ಲ. ನಾವೀಗ ಇಲ್ಲಿ ಯಾವ ಮರದ ಹತ್ರ ಹೋಗ್ತಾ ಇದ್ದೇವೆ ಗೊತ್ತುಂಟಾ? ನನ್ನ ದೊಡ್ಡತ್ತೆ ಒಬ್ರು ಹೇಳಿದ್ರು ಮೊನ್ನೆ, ಅಂದ್ರೆ ಬಟರ್ ಫ್ರೂಟ್ ಗಿಡ ಇದೆ ನಮ್ಮಲ್ಲಿ. ಅದರಲ್ಲಿ ಇನ್ನು ಆಗ್ಲಿಕ್ಕೆ ಈಗ ದೊಡ್ಡ ಆಗ್ಲಿಲ್ಲ ಅಷ್ಟು, ಆದ್ರೂ ಸಣ್ಣ ಗಿಡದಲ್ಲ ಆಗ್ತದೆ. 2 ವರ್ಷ ಎಲ್ಲ ಕಳೆಯುವಾಗ ಆಗ್ತದೆ ಅಂತ ಹೇಳ್ತಾರೆ. ನೋಡುವ ಎಲ್ಲಿಯಾದ್ರೂ ಆದ್ರೆ, ಗಿಡ ಚೆನ್ನಾಗಿ ಬಂದಿದೆ ಆಯ್ತಾ ನೋಡಿ. ಅವರು ಹೇಳಿದ್ರು ಆಣಿ ಪಡೆದ್ರೆ ಆಗ್ತದೆ ಅಂತ. ಅವರಿಗೆ ಯಾರೋ ಹೇಳಿದ್ರಂತೆ, ಅವರಲ್ಲಿ ಹೂ ಹೋಗಿದೆ ಅಂತೆ, ಉಳ್ದಿಲ್ಲಂತೆ ಅವರಲ್ಲಿ. ಅವರು ನೆಟ್ಟ ಗಿಡದಲ್ಲಿ ಅದು ಫಸ್ಟ್ ವರ್ಷ ಉಳಿಲಿಕ್ಕಿಲ್ಲ. ಹಾಗೆ ನಾನು ಸಹ ನೋಡ ಅವರು ಹೇಳಿದ್ದಕ್ಕೊಂದು ಟ್ರೈ ಮಾಡುವ ಅಂತ ಒಂದು ಆಣಿ ಸಣ್ಣದು ಹಿಡ್ಕೊಂಡಿದ್ದೇನೆ ಆಯ್ತಾ. ತುಂಬಾ ದೊಡ್ಡದಲ್ಲ, ಮೆಲ್ಲಗೆ ಹೊಡಿತೇನೆ ಗಿಡಕ್ಕೆ ಪೆಟ್ಟಾಗದಾಗೆ ನೋಡಿ. ಹಾಗೆ ಈಗ ನಾನು ಇದ್ರನ್ನು ಹೊಡೆಯುವ ಅಂತ ಬಂದದ್ದು ಆಯ್ತಾ. ಒಬ್ರವತ್ತು ಕಮೆಂಟ್ ಅಲ್ಲಿ ಹೇಳಿದ್ರು ಇದರಲ್ಲಿ ಯಾಕಾಗುದು, ಅದರ ಮೇಲೆ ಹೇಗೆ ಕಡ್ದ್ರೆ ಆಗ್ತದೆ ಅಂತ. ಆಗ ಅವ್ರು ನನ್ನ ಅದೇ ದೊಡ್ಡತ್ತೆ ಗಜ್ಜೆ ಹೇಳಿದ್ರು ಅವ್ರು ಹೇಳಿದ್ರು ಗೆಲ್ಲೆಲ್ಲ ಕಡಿಬೇಡಿ, ಈ ತರ ಒಂದು ಆಣಿ ಚಿಕ್ಕ ಆಣಿ ತಕೊಂಡು, ಆಣಿ ಅಂದ್ರೆ ಮೊಳ ಅಲ್ಲ ಕನ್ನಡಲ್ಲಿ, ಅದೇ ಅದನ್ನು ಹೀಗೆ ಬಡ್ದ್ರೆ ಅದಕ್ಕೆ ಹೊಡೆದಿಟ್ರೆ ಕುತ್ತಿಟ್ರೆ ಅದು ಆಗ್ತದೆ ಅಂತ ಹೇಳಿದ್ರು. ಹಾಗೆ ಒಂದು ನೋಡ್ತೇವೆ ಇವತ್ತು, ಅದಕ್ಕೆ ಒಂದು ಹೊಡೆದು ಏನಾಗ್ತದೆ ನೋಡು. ನೋಡಿ ಇಲ್ಲಿಗ ಅಮ್ಮ ಅದನ್ನು ಅದರ ಬುಡಕ್ಕೆ ಒಂದು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಇಟ್ಟು ಹೊಡಿತಾ ಇದ್ದಾರೆ. ತೋರಿಸ್ತೇನೆ ಹತ್ರದಿಂದ. ಇಕೊಳ್ಳಿ, ಈ ತರ ಬುಡಕ್ಕೆ ಆಣಿಯನ್ನು ಬಡಿದ್ರೆ ಬಟರ್ ಫ್ರೂಟ್ ಆಗ್ತದಂತೆ. ತಾಗುದು ಬೇಡ ಅಂತ ಸರಿ ಬಡಿದು ಬಿಟ್ಟೆ ಅದ್ರನ್ನು. ಯಾರಿಗಾದ್ರೂ ತಾಗಬಾರ್ದಲ್ಲ ಇಲ್ಲಿ ಹೋಗುವಾಗ, ಹುಲ್ಲು ತೆಗೆಯುವ ಒಳಗೆ ತನಕ ಹೋಯ್ತದು ಹಾಗೆ. ನೋಡಿ ಬೇವಿನ ಸೊಪ್ಪು, ಇದು ಬೇವಿನ ಸೊಪ್ಪು ಇಲ್ಲಿಗೆ ಬಂದಾಗ ಒಂದು ಗೆಲ್ಲೆ 2 ಗೆಲ್ಲೆಲ್ಲ ಕಟ್ ಮಾಡಿ ಕೊಂಡೋಗುದು. ನೋಡಿ ಎಷ್ಟು ಸಹ ಇದೆ ನೋಡಿ. ಇದು ಹುಳ ಎಲ್ಲ ಹಿಡಿಯುದಿಲ್ಲ, ಆದ್ರೂ ಬಲೆ ಎಲ್ಲ ಇರ್ತದೆ ಆಯ್ತಾ. ಹಾಗೆ ನಾನು ಅದ್ರನ್ನು ಇಟ್ಕೊಳ್ಳಿ, ಬಂದ್ರೆ ಈಚೆ ಕಡೆ ಬಂದ್ರೆ ನಾವು ತಕೊಂಡೋಗಿಡ್ತೇವೆ. ನಾವು ತುಂಬಾ ಹಾಕ್ತೇವೆ ಇದ್ರನ್ನೆಲ್ಲ. ಇದು ಒಳ್ಳೇದು ನೋಡಿ, ಕಬ್ಬಿಣದ ಅಂಶ ಇರ್ತದೆ ಇದರಲ್ಲಿ. ಇದನ್ನ ತಕೊಂಡ್ರು ಒಗ್ಗರಣೆ ಹಾಕಿದ್ರೆ ಹೆಚ್ಚಿನವ್ರು ಇದನ್ನ ಬಿಟ್ಟು ಬಿಡ್ತಾರೆ ಸೈಡ್ ಅಲ್ಲಿ, ಮಾತ್ರ ಇದು ಅಷ್ಟು ಇಂಪಾರ್ಟೆಂಟ್. ಜಾಸ್ತಿ ಹಾಕ್ತೇವೆ ಅದಕ್ಕೋಸ್ಕರ ನಾವು ಸಹ ಬಿಟ್ಟು. ಅದಕ್ಕೆ ಅದೇ ಪ್ರೋ ಟಿಪ್ ಅಂದ್ರೆ ಅದೇ, ಯಾವ್ದಾದ್ರು ದೋಸೆ ಎಂತಾದ್ರು ಮಾಡುವಾಗ ಅಥವಾ ಈ ರೊಟ್ಟಿ ಅಂತಾದ್ರು ಮಾಡುವಾಗ ಇದನ್ನ ಹಾಕಿ ಚಂದ ಮಿಕ್ಸ್ ಮಾಡಿದ್ರೆ ಎಲ್ಲ ದೇಹಕ್ಕೆ ಹೋಗ್ತಾ ಅಲ್ಲ ಹಾಗೆ. ಹಾಗೆ ನೋಡಿ, ನಿನ್ನೆ ನಾವು ರೀಪಾಟಿಂಗ್ ಮಾಡಿದ್ವಿ ಅಲ್ಲ, ಅದರ ಮಣ್ಣನ್ನೆಲ್ಲ ಇಲ್ಲಿ ನಾವು ತಂದು ಹಾಕಿದ್ವಿ ತೆಂಗಿನ ಮರದ ಹೀಗೆ ಸೈಡ್. ಇದು ನಾವು ಹೀಗೆ ನಡ್ಕೊಂಡು ಹೋಗುವ ದಾರಿ ಕೆಳಗೆ, ಅಲ್ಲಿಂದೆಲ್ಲ ತಂದು ಇಲ್ಲಿ ಹಾಕಿದ್ ನೋಡಿ. ಈ ತರ ಸುಮ್ಮನೆ ವೇಸ್ಟ್ ಮಾಡಲಿಲ್ಲ. ಇಲ್ಲಿ ಈ ತರ ಹಾಕಿದ್ರೆ ಅದು ತೆಂಗಿನ ಮರದ ಬುಡಕ್ಕೆ ಮಣ್ಣು ಆಗ್ತದಲ್ಲ, ಅದು ಬೇರೆಲ್ಲ ಕುಂಬಾಗಿ ಹೋಗ್ತದೆ, ಏನು ಚಿಗುರುದಿಲ್ಲ ಬೇರು. ಹಾಗೆ ಇಲ್ಲಿ ತಂದು ಹಾಕಿದ್ದದ್ರನ್ನು. ಹಾಗೆ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ಮನೆಯಲ್ಲಿರಿ, ಜಾಗ್ರತೆಯಿಂದ ಇರಿ, ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ಈ ವ್ಲಾಗ್ ಇಲ್ಲಿ ಮುಗಿಸ್ತೇವೆ. It's not a game, it's a rich thing.